ಮಾಡಿದ್ರೆ ಆಯಿತು. ವಾಟರು 24 hours ಆನಲ್ಲಿ ಇದ್ರೂ ತೊಂದರೆ ಇಲ್ಲ. ಸುಮ್ಮನೆ ವಾಟರ್ ತೊಗೊಳ್ಳಲ್ಲ. ಮತ್ತೆ ಪವರ್ ಹೋದರೆ ಏನೂ ಆಫ್ ಮಾಡಬೇಡಿ. ಮತ್ತೆ ಪವರ್ ಬಂದ ನಂತರ ಎಲ್ಲ ಆಫ್ ಆಗಿತ್ತು ನಿಮ್ಮ ತನಂತಾನೆ ಕಂಟಿನ್ಯೂ ಆಗುತ್ತೆ. ಓಕೆ. ಮತ್ತು ನೀವು ಡೈಲಿ ವೇರ್ಸ್ ಎಲ್ಲ ಏನಿಲ್ಲ, ಮೇನ್ ಪವರು ಆಟೋ ಎಕ್ಸ್ಟ್ರಾ ಡ್ರೈ ಸ್ಟಾರ್ಟ್ 1 hour 40 minutes ನೀಟಾಗಿ ತೊಳೆದು ಫುಲ್ ಡ್ರೈ ಮಾಡ್ಕೊಬೇಕು. ಓಕೆ ಓಕೆ. ಈ ಪ್ರೀ ರಿನ್ಸರ್ ಇದೆಯಲ್ಲ, ಈ ಫಸ್ಟ್ ಪ್ರೀ ರಿನ್ಸರ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಾ? ಪ್ರೀ ರಿನ್ಸ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಬೇಕು. ಬೇಕಾದರೆ ಪ್ರೀ ರಿನ್ಸ್ ನೀವು ಕೈಯಲ್ಲೇ ಮಾಡಿದರೆ ಪ್ರೀ ರಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಪ್ರೀ ರಿನ್ಸ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ವಾಪಸ್ ಮತ್ತೆ ರೆಗ್ಯುಲರ್ ವಾಶ್ ಮಾಡಬೇಕು. ರೆಗ್ಯುಲರ್ ವಾಶ್. ಇವು 4ರಲ್ಲಿ ಆಟೋ ಸೆಟ್ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ. ಸೊ ಇವಾಗ ಫಸ್ಟ್ ಏನಂತಂದರೆ ಇಲ್ಲಿ ಪ್ರೀ ರಿನ್ಸ್ ಬಂತು ಇವಾಗ. ಓಕೆ. ಇವಾಗ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಈ ಸೈಕಲ್ ಕಂಪ್ಲೀಟ್ ಆದಮೇಲೆ ಮತ್ತೆ ಆಮೇಲೆ ವಾಪಸ್ ಆಫ್ ಆಗುತ್ತಾ, ಮತ್ತೆ ಆಮೇಲೆ ವಾಪಸ್ ಬಂದ್ಬಿಟ್ಟು ಆನ್ ಮಾಡಿ ಅವಾಗ ನಾರ್ಮಲ್ ಏನಿದೆಯಲ್ಲ ಅದನ್ನ ಇಟ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಓಕೆ. ಸೆಟ್ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ ಓಕೆ ಗಾಟ್ ಇಟ್. ಮತ್ತು ಇದು ಮೇಂಟೆನೆನ್ಸ್ ಬಂದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ಒಳಗಡೆ ಎಲ್ಲ ರಸ್ಟ್ ಆಗೋದು, ಪಾಚಿ ಆಗೋದು, ಸ್ಮೆಲ್ ಬರೋದು, ಸ್ಕೇಲ್ ಫಾರ್ಮೇಷನ್, ಬ್ಲ್ಯಾಕ್ ಪ್ಯಾಚಸ್, ವೈಟ್ ಪ್ಯಾಚಸ್, ಫಂಗಸ್ ಕ್ರಿಯೇಟ್ ಆಗೋದು, ಔಟ್ಲೆಟ್ ಬ್ಲಾಕ್ ಆಗೋದು, ಅದಕ್ಕೆಲ್ಲ ಕಂಪ್ನಿಯಿಂದ ವಾರಂಟಿ ಬರಲ್ಲ. ಅದಕ್ಕಾಗಿ ಸಪ್ರೇಟ್ ಕೆಮಿಕಲ್ ಲಿಕ್ವಿಡ್ ಬರುತ್ತೆ. ಅದನ್ನು ಪ್ರತಿ 3 to 4 months ಒಂದು ಬಾಟಲ್ ಒಳಗಡೆ ಸ್ಪ್ರೆಡ್ ಮಾಡಬೇಕು. ಫೇವ್ರೇಟ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಕೆಮಿಕಲ್ ಲಿಕ್ವಿಡ್ ಬಂದು ಯಾವುದೇ ಶಾಪು, ಸ್ಟೋರು, ಮಾಲು, ಶೋರೂಮು, ಆನ್ಲೈನ್ ಎಲ್ಲ ಸಿಗಲ್ಲ. ಓನ್ಲಿ ಫಾರ್ ಸರ್ವಿಸ್ ಸೆಂಟರ್. ಈಗ ನಮ್ಮ ಹತ್ರ ಇರುತ್ತೆ, ನಾನು ಕೊಟ್ಟೋಗ್ತೀನಿ. ಮತ್ತು ಆಫ್ಟರ್ 1 year ಜನರಲ್ ಸರ್ವಿಸ್ಗೆ ಅಂತ ಬರ್ತೀವಿ, ಮತ್ತೆ ಅವಾಗ ಸಿಗುತ್ತೆ. ಕಂಪಲ್ಸರಿ ಮಾಡಲಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಆಯಿಲ್ ಗ್ರೀಸ್ ಎಲ್ಲ ಆಗಿರುತ್ತೆ. ಸೊ ಡೈರೆಕ್ಟ್ ಯೂಸ್ ಮಾಡಿದ್ರೆ ಅದೆಲ್ಲ ವೆಸಲ್ಸ್ಗೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಎಂಟಿ ರನ್ ಮಾಡಿ ಯೂಸ್ ಮಾಡಬೇಕು ನೀವು. ಸೊ ಎಂಟಿ ರನ್ ಹಾಕಿ ಹೋಗ್ತೀನಿ. ಅದು ಕಂಪ್ಲೀಟ್ ಆದ ನಂತರ ಸ್ಟಾರ್ಟ್ ಮಾಡ್ಬೋದು. ಇದು ವಾಟರ್ ಲೀಕೇಜ್ ಇದೆ, ಪ್ಲಂಬರ್ ಕರೆಸಿ ಸರಿ. ಇದನ್ನು